ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ನಾ ಯಾವಾಗ ಸಬ್ಜಿ ಮಾಡ್ಲತ್ತೀನಿ ಅಂದ್ರೆ ಸೋಯಾಬೀನ್ದು ಗ್ರೇವಿ ಮಾಡ್ಕೊಳತ್ತೀನಿ ನೋಡಿರಿ. ಅವು ಏನು ಮಾಡ್ಕೊಂಡಿನಿ, ಒಂದು 2-3 ಸಲ ಸ್ವಚ್ಛಾಗಿ ತೊಳ್ಕೊಂಡಿನಿ ರೀ. ತೊಳ್ಕೊಂಡು ಕಿಶಿಂದು ಒಂದು 2-3 ನಿಮಿಷ ಎಣ್ಣೆ ಒಳಗೆ ಹುರ್ಕೊಂಡಿನಿ ರೀ. ಹುರ್ಕೊಂಡು ಕಿಶಿಂದು ಇವಾಗ ಪಾಣೆ ಹೊಡಿಲತ್ತೀನಿ ನೋಡಿರಿ. ಬಾಣಕ್ಕೆ ಏನೇನಂದ್ರೆ ಒಂದಿಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು ಉಳ್ಳಾಗಡ್ಡಿ, 1-2 ಉಳ್ಳಾಗಡ್ಡಿ, ಒಂದು 3-4 ಟೊಮೊಟೊ ಅದೆಲ್ಲ ಸರಿಯಾಗಿ ಎಣ್ಣೆ ಹುರ್ಕೊಂಡು ಒಂದಿಷ್ಟು ಕೊಬ್ಬರಿನೂ ಹುರ್ಕೊಂಡು ಕಿಶಿಂದು ಮಿಕ್ಸರ್ನೇ ಹಾಕ್ಕೊಂಡು ಗ್ರೇವಿ ಮಾಡ್ಕೊಂಡಿನಿ ರೀ. ಅದು ಮಾಡ್ಕೊಂಡು ಇವಾಗ ನೋಡಿ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪು ಆಗತ್ತನ ತಿರುಗಿಸ್ತೀನಿ ರೀ. ತಿರುಗಿಸ್ ನಂತರ ಇವಾಗ ಅದ್ರ ಮ್ಯಾಗ ಕೊತ್ತಂಬರಿ ಹಾಕ್ತೀನಿ ನೋಡಿರಿ. ಬೆಸ್ಟ್ ಆಯ್ತು ಫ್ರೆಂಡ್ಸ್ ಇದು ಸೋಯಾಬೀನ್ ಗ್ರೇವಿ. ಒಂದು ಸಲ ನೀವು ಮಾಡಿದಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ದು ನಿನ್ನೆ ಫಸ್ಟ್ ಕ್ಲಾಸ್ ಆಗಿತ್ತು ರೀ. ಇವಾಗ ನೋಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗ್ಯಾವ. ಇವಾಗ ಏನಿದು ಟೊಮೊಟೊ, ಉಳ್ಳಾಗಡ್ಡಿ, ಕೊಬ್ಬರಿ ಅದೆಲ್ಲ ಹುರ್ಕೊಂಡು ಮಿಕ್ಸರ್ನಾಗ ಹಾಕ್ಕೊಂಡು ಈ ಥರ ಆಗ್ಯದ ನೋಡಿರಿ. ಇವಾಗ ಏನು ಮಾಡ್ತೀನಿ, ಅದು ಎಣ್ಣೆ ಒಳಗೆ ಹಾಕ್ತೀನಿ ನೋಡಿರಿ. ಅಷ್ಟು ಆಲ್ರೆಡಿ ಅದು ಹುರ್ಕೊಂಡಿದೆ ರೀ. ಒಂದು ಸ್ವಲ್ಪ ಎಣ್ಣೆ ಒಳಗೆ ಇದು ಆಗ್ಬೇಕ್ರಿ, ಅದು ಹಸಿ ವಾಸನೆ ಹೋಗ್ಬೇಕಲ್ಲ. ಅದ್ರ ಸಲುವಾಗಿ ಅದು ಸರಿಯಾಗಿ ತಿರುಗಿಸ್ಕೊತೀನಿ ನೋಡಿರಿ. ಆ ಕಡೆ ಸೈಡ್ ಅನ್ನಕ್ಕೆ ಇಟ್ಟಿನಿ ಫ್ರೆಂಡ್ಸ್, ಅನ್ನನೂ ಆಗ್ಯದ. ಬಟ್ ಇದ್ರ ಜೊತೆ ಚಪಾತಿ ರೊಟ್ಟಿ ಜೊತೆನೂ ಸರಿಯಾಗಿ ಹತ್ತದ ನಂಗೆ. ಬಟ್ ನೀನು ಮಾಡೋದಲ್ಲಿಲ್ಲ ರೀ, ಬರೀ ನಾವು ರೈಸ್ನಾಗೆ ಊಟ ಮಾಡಿರೋದು. ಇವಾಗ ನೋಡಿ ಅದೆಲ್ಲ ಹಾಕಿ ಸರಿಯಾಗಿ ತಿರುಗಿಸ್ಕೊತೀನಿ. ಇವಾಗ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಖಾರ ನೋಡಿ, ಒಂದು ಸ್ವಲ್ಪ ಅರಿಶಿನ. ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡಿದಾಗ ಸೋಯಾಬೀನ್ ತಂದು ಕಿಶಿಂದು ಕಾಯಿಪಲ್ಯ ಉಂಡು ಬೇಸರಾಗಿತ್ತಂದ್ರೆ ಸೋಯಾಬೀನ್ ತಂದು ಮಾಡ್ಕೊಂಡು ಊಟ ಮಾಡ್ಬೇಕು ಫ್ರೆಂಡ್ಸ್, ಚಂದ ಆಗ್ತದ. ಇವಾಗ ನೋಡಿ ಅರಿಶಿನ ಹಾಕಿನಿ, ಒಂದು ಸ್ವಲ್ಪ ಇವಾಗ ಉಪ್ಪು ಹಾಕ್ಲತ್ತೀನಿ ರುಚಿಗೆ ತಕ್ಕಷ್ಟು. ನಿಂಬಲ್ಲಿ ಯಾವ್ದಾದ್ರೂ ಮಸಾಲ ಇತ್ತಂದ್ರೆ ಮಸಾಲ ಹಾಕ್ಬೋದು. ಬಟ್ ಇದಕ್ಕೇನು ಅಂದ್ರೆ ಚಿಕನ್ ಮಸಾಲ ಹಾಕ್ಬೇಕ್ರಿ. ಚಿಕನ್ ಮಸಾಲ ಹಾಕಿದ್ರೆ ಫಸ್ಟ್ ಕ್ಲಾಸ್ ಆಗ್ತದ. ನಂಬಲ್ಲಿ ಧನಿಯಾ ಮಸಾಲ ಐತ್ರಿ, ಅದು ಹಾಕಿ ನೋಡಿ. ಒಂದು ಸ್ವಲ್ಪ ಸಾಂಬಾರು ಮಸಾಲನೂ ಅದ ಫ್ರೆಂಡ್ಸ್, ಅದನ್ನು ಹಾಕ್ತೀನಿ. ಇವಾಗ ಫಸ್ಟು ಧನಿಯಾ ಮಸಾಲ ಹಾಕಿನಿ, ಅದು ಒಂದು ಸ್ವಲ್ಪ ತಿರ್ಗಿಸ್ಕೋತೀನಿ ರೀ. ಎಣ್ಣೆ ಬಿಡ್ತದೆ ಫ್ರೆಂಡ್ಸ್, ಅದು ಆಲ್ರೆಡಿ ಅದು ಎಲ್ಲಕ್ಕೂ ಎಣ್ಣೆ ಹಚ್ಚಿ ಹುರ್ಕೊಂಡಿನಲ್ರಿ, ಎಣ್ಣೆ ಬಿಡ್ತದದು. ಒಂದು ಸ್ವಲ್ಪ ಸಾಂಬಾರು ಮಸಾಲ ಹಾಕಿ ಇವಾಗ ನೋಡಿ ಸೋಯಾಕಾಯಿ ಏನು ಚಂದ ಹುರ್ಕೊಂಡು ಇಟ್ಕೊಂಡಿದ್ದಲ್ಲ, ಅದು ಕುದಿಯೋ ಟೈಮಿಗೆ ಇವು ಸೋಯಾಬೀನ್ ಹಾಕ್ತೀನಿ ನೋಡ್ರಿ. ಇವಾಗ ಅದು ಎಲ್ಲ ಹಿಂಗೆ ಸ್ವಲ್ಪ ಅದು ಇದು ಆಗಬೇಕಲ್ರಿ, ಹಂಗೆಲ್ಲ ತಿರ್ಗಿಸ್ಕೊತೀನಿ. ಅದು ಒಳಗೆ ಹಿಂಗೆ ಒತ್ತೀನಿ ಫ್ರೆಂಡ್ಸ್. ಅದು ಸೋಯಾಬೀನ್ದಾಗ ಅದು ರಸ ಹೋಗ್ಬೇಕಲ್ರಿ, ಅದ್ರೊಳಗೆ ಹಾಕಿ ನೋಡಿ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸ್. ಸೋಯಾಬೀನ್ ಗ್ರೇವಿ ರೆಡಿ ಆಯ್ತು ನೋಡಿರಿ, ಸೂಪರ್ ಆಗಿತ್ತು ಫ್ರೆಂಡ್ಸ್.